press the bell icon on the YouTube app and never miss another update. Hello students, let's continue our discussion in the lesson menstruation. In previous class, we discussed the exercise 10.1 up to 6th question. In today's class, let's discuss remaining problems of exercise 10.1. So, let's take 7th question now. Find the perimeter of triangle with sides measuring 10 cm, 14 cm and 15 cm. You can take 7th question as homework because we already solved 6th question, right? ನೀವು 6th A question ಹಿಂಗೆ ಸಾಲ್ವ್ ಮಾಡಿದ್ರು ಇದನ್ನು ಅದೇ ಥರ ಸಾಲ್ವ್ ಮಾಡಿರಿ. 10 + 14 + 15 ಆ್ಯಡ್ ಮಾಡಿದ್ರೆ ನಿಮಗೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಸಿಗುತ್ತೆ. ಇಟ್ ವಿಲ್ ಬಿಕಮ್ 39 ಸೆಂಟಿಮೀಟರ್. ಸೊ ಆನ್ಸರ್ ಕೂಡ ಹೇಳಿದ್ದೀನಿ, ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಜಸ್ಟ್ ಯು ಕ್ಯಾನ್ ಗಿವ್ ಅ ಟ್ರೈ. ನೆಕ್ಸ್ಟ್ 8th question. Find the perimeter of regular hexagon with each side measuring 8 meter. Regular hexagon the perimeter find out ಮಾಡಕ್ಕೆ ಹೇಳಿದ್ದಾರೆ. So you know the formula of regular hexagon, right? What is the formula? Perimeter of regular hexagon is equals to 6 into side. So side ಎಷ್ಟು ಕೊಟ್ಟಿದ್ದಾರೆ? 8 meters ಅಂತ ಕೊಟ್ಟಿದ್ದಾರೆ. So if you multiply 6 into 8 meter, 6 8s are 48. So perimeter of regular hexagon will become 48 meters. Next 9th one. Find the side of the square whose perimeter is 20 meter. ಈ ಕ್ವೆಶನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. 9th ಕ್ವೆಶನ್ ಏನು ಕೊಟ್ಟಿದ್ರೆ ಫೈಂಡ್ ದ ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ದ ಸೈಡ್ ಆಫ್ ದ ಸ್ಕ್ವೇರ್ ಹೂಸ್ ಪೆರಿಮೀಟರ್ ಈಸ್ 20 ಮೀಟರ್. ಪೆರಿಮೀಟರ್ ಅವರೇ ಕೊಟ್ಟಿದ್ದಾರೆ. ಪೆರಿಮೀಟರ್ ಈಸ್ ಈಕ್ವಲ್ಸ್ ಟು 20 ಮೀಟರ್ಸ್. ಪೆರಿಮೀಟರ್ 20 ಮೀಟರ್ ಆದರೆ ಸೈಡ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ತನಕ ಮಾಡಿದ ಪ್ರಾಬ್ಲಮ್ಸಲ್ಲಿ ಸೈಡ್ ಕೊಟ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು. ಈಗ ಪೆರಿಮೀಟರ್ ಅವರೇ ಕೊಟ್ಟಿದ್ದಾರೆ, ಸೈಡ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪೆರಿಮೀಟರಿಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ ನಮಗೆ, ಅವ್ರು ಸ್ಕ್ವೇರಿನ ಹೇಳಿದ್ದಾರೆ. ಸೊ ಲೆಟ್ ಅಸ್ ಯೂಸ್ ದ ಫಾರ್ಮುಲಾ ಆಫ್ ಪೆರಿಮೀಟರ್ ಆಫ್ ಸ್ಕ್ವೇರ್. ಸೊ ಇಟ್ ಈಸ್ 4 into side. 4 into side ಫಾರ್ಮುಲಾ. ಸೊ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ? 20 meters is equals to 4 into ಸೈಡ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವಾಗಲೂ ಯಾವ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಬೇಕು ಅದನ್ನ ಒಂದು ಸೈಡ್ ಇಟ್ಕೊಳ್ತೀವಿ, ಉಳಿದಿದ್ದನ್ನ ರಿಮೈನಿಂಗ್ ಟರ್ಮ್ಸ್ನ ಇಸ್ ಈಕ್ವಲ್ಸ್ ಇಂದ ಆ ಕಡೆಗೆ ಶಿಫ್ಟ್ ಮಾಡ್ತೀವಿ. ಸೊ ಇಲ್ಲಿ ಸೈಡ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೈಡ್ ಬಿಟ್ಟು ಇರೋದು ಇಲ್ಲಿ ಒಂದು ನಂಬರ್ ಇದೆ, ದಟ್ ಈಸ್ 4. ಸೊ ಇಸ್ ಈಕ್ವಲ್ಸ್ ಟು ಇಂದ ಈ ಕಡೆಗೆ ಶಿಫ್ಟ್ ಆಗಬೇಕಾದ್ರೆ ಯಾವಾಗಲೂ ಉಲ್ಟಾ, ಈಗ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಅದೇ ಥರನೇ ಇಲ್ಲಿ ಇಂಟು ಇದೆ. 4ಗೆ ಸೈಡಿಗೆ ರಿಲೇಷನ್ಶಿಪ್ ಏನಿದೆ? ಮಲ್ಟಿಪ್ಲಿಕೇಶನಲ್ಲಿ ಇದೆ. ಸೊ ಈ ಕಡೆಗೆ ಬಂದರೆ ಏನಾಗುತ್ತೆ? ಡಿವಿಷನ್ನಿಗೆ ಆಗುತ್ತೆ. 4 ಡಿವಿಷನ್ನಿಗೆ ಬರುತ್ತೆ. ಇಟ್ ವಿಲ್ ಬಿಕಮ್ ಸೈಡ್ ಇಸ್ ಈಕ್ವಲ್ಸ್ ಟು 20/4. ಗೊತ್ತಾಗ್ತಿದ್ದಾನೆ ಯಾಕೆ ಡಿವಿಷನಲ್ಲಿ ಬಂತು ಅಂದರೆ ಇಸ್ ಈಕ್ವಲ್ಸ್ ಟು ಇಂದ ಈ ಕಡೆಗೆ ಶಿಫ್ಟ್ ಆದಾಗ ಮಲ್ಟಿಪ್ಲಿಕೇಶನಲ್ಲಿ ಇರೋವಂಥ ನಂಬರ್ಸು ಡಿವಿಷನ್ನಿಗೆ ಬರುತ್ತೆ. ಸೊ 20/4, 20ನ 4ಇಂದ ಡಿವೈಡ್ ಮಾಡಿದ್ರೆ 4 5s 20. ಸೊ ಸೈಡ್ ವಿಲ್ ಬಿಕಮ್ 5 meters. ಸೊ ದಿಸ್ ಇಸ್ ಹೌ ವಿ ವಿಲ್ ಸಾಲ್ವ್ ವೆನ್ ಪೆರಿಮೀಟರ್ಸ್ ಆರ್ ಗಿವನ್. ಪೆರಿಮೀಟರ್ ಕೊಟ್ಟು ಸೈಡ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ಇಟ್ ವಿಲ್ ಬಿ ಆರ್ ಹೆಕ್ಸಾಗನ್, ಪೆಂಟಾಗನ್ ಯಾವುದೇ ಕೊಟ್ಟರು ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಥರ ಶಿಫ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, isn't it? Let's take 10th question. The perimeter of regular pentagon is 100 centimeter. How long is its each side? ಇದು ಕೂಡ ಸಿಮಿಲರ್ ಪ್ರಾಬ್ಲಮ್. 10th ಒನ್ ಇಲ್ಲಿ ಸ್ಕ್ವೇರಿಗೆ ಹೇಳಿದ್ದಾರೆ, 10th ಒನ್ನಲ್ಲಿ ಪೆಂಟಾಗನ್ನಿಗೆ ಹೇಳಿದ್ದಾರೆ. ಪೆಂಟಾಗನ್ ಇಸ್ ನಥಿಂಗ್ ಬಟ್ 5 sides. So let's solve 10th question. Side find out ಮಾಡಬೇಕು. ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ? 100 centimeter. ಸೊ ಯೂನಿಟ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು
100 centimeter. Perimeter is equals to ಪೆಂಟಾಗನ್ ಯೂಸ್ ಹೇಳಿರೋದ್ರಿಂದ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 5 ಇಂಟು ಸೈಡ್. ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ? 100 ಸೆಂಟಿಮೀಟರ್. 5 ಇಂಟು ಸೈಡ್. ಈಗ ಸೈಡನ್ನಷ್ಟೇ ಫೈಂಡ್ ಔಟ್ ಮಾಡಬೇಕಲ್ವಾ? ಈ ಕಡೆ ಸೈಡ್ ಬರೆದ್ರು ಒಂದೇ, ಈ ಕಡೆ ಸೈಡ್ ಬರೆದ್ರು ಒಂದೇ. ಫಸ್ಟ್ ಸೈಡ್ನ ಬರ್ಕೊಳ್ತೀನಿ ನಾನು. 100 5ನ ಇಸ್ ಈಕ್ವಲ್ಸ್ಟಿಂದ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನಲ್ಲಿರೋದು ಡಿವಿಷನ್ನಿಗೆ ಬರುತ್ತೆ. ಇಟ್ ವಿಲ್ ಬಿಕಮ್ 100 ಡಿವೈಡೆಡ್ ಬೈ 5 ಸೆಂಟಿಮೀಟರ್. ಸೊ 100ನ 5ಇಂದ ಡಿವೈಡ್ ಮಾಡಿ ನೋಡಿರಿ, ಅಥವಾ ಡೈರೆಕ್ಟಾಗಿ ಹಾಗೆ ಕ್ಯಾನ್ಸಲ್ ಮಾಡ್ಬೋದು. 5 2s 10, 0 ಡೌನ್, 5 zeros 0. It will become 20 centimeter. Side is equals to 20 centimeter. Side of the pentagon ಎಷ್ಟು ಬಂತು? 20 centimeter. ಗೊತ್ತಾಯ್ತಾ? ಪೆರಿಮೀಟರ್ನ ಅವರೇ ಕೊಟ್ಟು ನಮಗೆ ಫೈಂಡ್ ಔಟ್ ಮಾಡಿದಾಗ ಹೆಂಗೆ ಮಾಡೋದು ಅಂತ. ಸೊ 11th question. A piece of string is 30 centimeter long. What will be the length of each side of the string is used to form a square, equilateral triangle, regular hexagon? A piece of string ಅಂದರೆ ಒಂದು ವೈರ್ ಇರುತ್ತೆ. ಸ್ಟ್ರಿಂಗ್ ಇಸ್ ನಥಿಂಗ್ ಬಟ್ ವೈರ್. ಟೋಟಲ್ ವೈರ್ದು ಕೊಟ್ಟಿದ್ದು ಏನು ಫೈಂಡ್ ಔಟ್ ಮಾಡೋಕೆ ಹೇಳಿದರೆ ವಾಟ್ ವಿಲ್ ಬಿ ಇಟ್ಸ್ ಲೆಂತ್ ಆಫ್ ಈಚ್ ಸೈಡ್. ಸೊ ಈಚ್ ಸೈಡು ಲೆಂತ್ ಫೈಂಡ್ ಔಟ್ ಮಾಡೋಕೆ ಹೇಳಿದರೆ ಫಸ್ಟ್ ಒನ್ನಿಗೆ ಸ್ಕ್ವೇರ್, ಬಿಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ರೆಗ್ಯುಲರ್ ಹೆಕ್ಸಾಗನ್. ಇದನ್ನ ನಿಮಗೆ ಹೋಮ್ವರ್ಕಿಗೆ ಕೊಡ್ತಿದ್ದೀನಿ, ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ನೋಡಿರಿ. ಕೊಟ್ಟಿರೋದು ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ನೀವು ಸೈಡ್ ಫೈಂಡ್ ಔಟ್ ಮಾಡಬೇಕು. ಎ ಕ್ವೆಶನಿಗೆ ಏನು ಯೂಸ್ ಮಾಡ್ತೀರಾ ಅಂದರೆ 4 ಇಂಟು ಸೈಡ್ ಯೂಸ್ ಮಾಡ್ತೀರಾ. ನಾವೀಗ 9th ಕ್ವೆಶನ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ ಮಾಡ್ತೀರಿ. 7.5 ಸೆಂಟಿಮೀಟರ್ ಬರುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಫಾರ್ಮುಲಾ 3 ಇಂಟು ಸೈಡ್. ಸೊ ಪೆರಿಮೀಟರ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಫಾರ್ಮುಲಾ 3 ಇಂಟು ಸೈಡ್ ಆಗುತ್ತೆ. ಅದರಲ್ಲಿ ಕೂಡ ಸೈನ್ ಡೌಟ್ ಮಾಡ್ತೀರಾ. ಆ್ಯಂಡ್ ರೆಗ್ಯುಲರ್ ಹೆಕ್ಸಾಗನ್ಗೆ 6 ಇಂಟು ಸೈಡ್. ಸೊ ನಾನೇ ಸಾಲ್ವ್ ಮಾಡಿಸ್ಬಿಡ್ತೀನಿ, ಯಾಕಂದರೆ ಹೆಕ್ಸಾಗನ್ನಿಗೆ ಯಾವುದು ಪ್ರಾಬ್ಲಮ್ ಎಕ್ಸಾಂಪಲ್ಲಾಗಿ ಮಾಡಿಸಿಲ್ಲ. ಸೊ ಐ ವಿಲ್ ಓನ್ಲಿ ಸಾಲ್ವ್. ಪೆರಿಮೀಟರ್ ಏನು ಕೊಟ್ಟಿದ್ದಾರೆ? 30 ಸೆಂಟಿಮೀಟರ್. ಏನಲ್ಲಿ ಏನು ಹೇಳ್ತಿದ್ದಾರೆ ಅದರಲ್ಲಿ ಆ ಸ್ಟ್ರಿಂಗಿಂದ ನಾವು ವೈರ್ ಇದೆ ಅಂದರೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಫಾರ್ಮ್ ಮಾಡ್ಕೋಬೋದು. ಏನಲ್ಲಿ ಏನು ಮಾಡಿದರೆ ಸ್ಕ್ವೇರ್ ಫಾರ್ಮ್ ಮಾಡ್ತಾರೆ. ಅದಕ್ಕೆ ನಾವು ಪೆರಿಮೀಟರ್ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ? 4 ಇಂಟು ಸೈಡ್ ಯೂಸ್ ಮಾಡ್ತೀವಿ. ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 30. ಸೈಡ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಸೈಡ್ ಇಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ 4. 30ನ 4ಇಂದ ಡಿವೈಡ್ ಮಾಡಿದ್ರೆ 7 4s 4 7s 28. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2 ಬರುತ್ತೆ. 0 4 5s 20. 30ನ 4ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ? 7.5 ಸೆಂಟಿಮೀಟರ್. ಸ್ಕ್ವೇರಲ್ಲಿ ಈಚ್ ಸೈಡ್ ಎಷ್ಟಾಯಿತು? 7.5 ಸೆಂಟಿಮೀಟರ್. ಲೆಟ್ ಅಸ್ ಟೇಕ್ ಬಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿದ್ದರೆ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3 ಇಂಟು ಸೈಡ್. 3 ಇಂಟು ಸೈಡ್. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್. 3 ಇಂಟು ಸೈಡ್ ಫೈಂಡ್ ಔಟ್ ಮಾಡಬೇಕು. ಸಿ ಸೈಡ್ ಇಸ್ ಈಕ್ವಲ್ಸ್ ಟು, ಯಾಕೆ ಡಿವಿಷನ್ ಮಾಡ್ತಿದ್ದೀವಿ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 30 ಸೆಂಟಿಮೀಟರ್ ಡಿವೈಡೆಡ್ ಬೈ 3. 3 10s 30 ಅಲ್ವಾ? ಸೊ ಸೈಡ್ ವಿಲ್ ಬಿಕಮ್ 10 ಸೆಂಟಿಮೀಟರ್. ಸಿ ಇಲ್ಲಿ 10 ಸೆಂಟಿಮೀಟರ್ ಬಂತು, ಇಲ್ಲಿ 7.5 ಸೆಂಟಿಮೀಟರ್ ಬಂತು. ಈಗ ನೆಕ್ಸ್ಟ್ ಏನಿದೆ? ರೆಗ್ಯುಲರ್ ಹೆಕ್ಸಾಗನ್. ಹೆಕ್ಸಾಗನ್ನಿಗೆ ಫಾರ್ಮುಲಾ ಏನು? 6 ಇಂಟು ಸೈಡ್. ಪೆರಿಮೀಟರ್ is equals to 6 into side, isn't it? 6 into side ಅಂತ ತಗೊಳ್ತೀವಿ. ಸೊ ಪೆರಿಮೀಟರ್ 30 ಸೆಂಟಿಮೀಟರ್ ಆಯಿತು. 6 into side we have to find, isn't it? Side is equals to
30/6. ಸೊ 30ನ 6ಇಂದ ಡಿವೈಡ್ ಮಾಡಿ 6 5s 30 ಆಗುತ್ತೆ ಅಲ್ವಾ. ಸೊ ಸೈಡ್ ವಿಲ್ ಬಿಕಮ್ 5 centimeter. ಸೊ ಎಲ್ಲದ್ರದ್ದು ಸೈಡ್ ಫೈಂಡ್ ಔಟ್ ಮಾಡಿದ್ವಿ. ಅವ್ರು ಏನು ಕೇಳ್ತಿದ್ದಾರೆ, ವಾಟ್ ವಿಲ್ ಬಿ ದ ಲೆಂತ್ ಆಫ್ ಈಚ್ ಸೈಡ್ ಇಫ್ ದ ಸ್ಟ್ರಿಂಗ್ ಈಸ್ ಯೂಸ್ ಟು ಫಾರ್ಮ್ ಎ ಸ್ಕ್ವೇರ್. ಸೊ ಇದಷ್ಟು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇಸ್ಂಟ್ ಇಟ್? ಸೊ ಲೆಟ್ಸ್ ಟೇಕ್ 12th ಕ್ವೆಶನ್. ಗೊತ್ತಾಯ್ತಾ, ಒಂದೇ ಪೆರಿಮೀಟರಲ್ಲಿ ನಾವು ಒಂದೇ ವೈರಲ್ಲಿ 7.5 centimeter ಸೈಡ್ ಇರೋ ಸ್ಕ್ವೇರ್ ಫಾರ್ಮ್ ಮಾಡ್ಬೋದು, 10 centimeter ಇರೋ ಟ್ರಯಾಂಗಲ್ ಫಾರ್ಮ್ ಮಾಡ್ಬೋದು, ಆ್ಯಂಡ್ 5 centimeter ಇರೋಂಥ ಹೆಕ್ಸಾಗನ್ ಫಾರ್ಮ್ ಮಾಡ್ತಾ ಹೋಗ್ಬೋದು. ಆ್ಯಸ್ ಪರ್ ಅವರ್ ಕನ್ವೀನಿಯೆಂಟ್ ನಾವು ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ 12th ಕ್ವೆಶನ್. 2 sides of the triangle is 12 centimeter and 14 centimeter. The perimeter of the triangle is 30 centimeter. What is the third side? ಇಲ್ಲಿ ನೋಡ್ರಿ, ಈಗ ಹೆಂಗೆ ಸ್ಕ್ವೇರ್ ಮತ್ತು ಇದಕ್ಕೆ ಫೈಂಡ್ ಔಟ್ ಮಾಡಿದ್ವಲ್ಲ, ಇಲ್ಲಿ ಟ್ರಯಾಂಗಲಿಗೆ ಹೇಳಿದ್ದಾರೆ. ಇಲ್ಲಿ 2 sides ಕೊಟ್ಟಿದ್ದಾರೆ, ನಾಟ್ ಸಿಂಗಲ್ ಸೈಡ್. 2 sides ಕೊಟ್ಟಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಗಲ್ ಸೈಡ್ ಕೊಟ್ಟಾಗ ಆವಾಗ ಏನು ಮಾಡ್ತೀವಿ, ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿರಿ, ಪೆರಿಮೀಟರ್ ಇಸ್ ಈಕ್ವಲ್ಸ್ 3 into ಸೈಡ್ ಅಂತ ಯೂಸ್ ಮಾಡಿದ್ವಿ. ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೆ ಮಾತ್ರ. ಸೊ ಇವೆಲ್ಲ ಫಾರ್ಮುಲಾಸ್ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇದ್ದಾಗ. ಬಟ್ ನೆಕ್ಸ್ಟ್ 12th ಕ್ವೆಶನಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇಲ್ಲ. ಈಕ್ವಲ್ ಇಲ್ದಾಗ ಹೆಂಗೆ ಸಾಲ್ವ್ ಮಾಡಬೇಕು? ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು sum of all sides. ಸೊ ದಿಸ್ ಐ ಕಾನ್ಸೆಪ್ಟ್. ಬಟ್ ಟ್ರಯಾಂಗಲಲ್ಲಿ ಯಾವುದಾದ್ರು ಕೊಟ್ಟಿದ್ದಾರೆ, 12 centimeter, 14 centimeter, ಆ್ಯಂಡ್ ಯಾವುದು ಥರ್ಡ್ ಸೈಡ್ ಕೊಟ್ಟಿಲ್ಲಲ್ಲ ಅದನ್ನ ಎಕ್ಸ್ ಅಂತ ತಗೊಂಡ. ಯು ಕ್ಯಾನ್ ಟೇಕ್ ಎನಿ ವೇರಿಯಬಲ್ ಫ್ರಮ್ ಎ ಟು ಝೆಡ್. ಎ ಇಂದ ಝೆಡ್ವರೆಗೂ ಇರೋ ಯಾವುದೇ ಆಲ್ಫಾಬೆಟ್ನ ತೊಗೋಬೋದು. ನಾನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ಎಕ್ಸ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ ಏನಿಲ್ಲ, ಯು ಕ್ಯಾನ್ ಟೇಕ್ ಎನಿ ಆಲ್ಫಾಬೆಟ್. ಸೊ ಥರ್ಡ್ ಸೈಡ್ನ ಎಕ್ಸ್ ಅಂತ ತೊಗೊಂಡು. ಅವ್ರು ಏನು ಕೊಟ್ಟಿದ್ದಾರೆ, ಪೆರಿಮೀಟರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ 36 centimeter. ದಿಸ್ ಇಸ್ ಗಿವನ್ ಡಾಟಾ, 36 centimeter. ಸಮ್ ಆಫ್ ಆಲ್ ಸೈಡ್ಸ್ ಅಂದರೆ 12 ಪ್ಲಸ್ 14 ಪ್ಲಸ್ ಎಕ್ಸ್. ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ವ್ಯಾಲ್ಯೂನ 36 centimeter, 12 ಪ್ಲಸ್ 14 ಅಂದರೆ 26 centimeter. ಸೊ ಇಲ್ಲಿ ಈ ಸ್ಟೆಪ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಿರುತ್ತಲ್ಲ ಅದನ್ನು ಮಾತ್ರ ಒಂದು ಸೈಡ್ ಇಟ್ಕೊಳ್ತೀವಿ, ಉಳಿದಿದ್ದ ನಂಬರ್ಸ್ನ ಆ ಕಡೆಗೆ ಶಿಫ್ಟ್ ಮಾಡಿ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 26 ಪಕ್ಕ ಪ್ಲಸ್ ಇರುತ್ತೆ. ಗೊತ್ತಾಗ್ತದೆ, ನಾನು 26 ಪಕ್ಕ ಸೈನು ಪ್ಲಸ್ ಇದೆ. ನೀವು ಆಲ್ರೆಡಿ ಇಂಟೀಜರ್ ಲೆಸನ್ನ ಕಲ್ತಿದ್ದೀರಿ. ಸೊ ಈ 26ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಪ್ಲಸ್ ಇರೋ 26 ಏನಾಗುತ್ತೆ, ಇಲ್ಲಿ ಆಲ್ರೆಡಿ 36 ಹಾಗೆ ಇರುತ್ತೆ. ಬಟ್ 26 ಏನಾಗುತ್ತೆ, -26 ಆಗುತ್ತೆ. ಅಬ್ಸರ್ವ್ ಕೇರ್ಫುಲಿ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಈ ಸೈಡ್ ಇಟ್ಕೊಂಡ್ವಿ. ಸೊ 36 ಆಲ್ರೆಡಿ ಏನು ಚೇಂಜ್ ಆಗಲ್ಲ, 36ನ ಹಾಗೆ ಇಟ್ಕೊಂಡಿರ್ತೀವಿ. ಈ 26ನ ಈ ಕಡೆಗೆ ಶಿಫ್ಟ್ ಮಾಡಬೇಕು. ಯಾಕೆ ಶಿಫ್ಟ್ ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಮಾತ್ರ ನಮಗೆ ಒಂದು ಸೈಡ್ ಬರಬೇಕು. ಸೊ 26 ಇಲ್ಲಿ +26 ಇದೆ, ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, -26. ಸೊ 36ಅಲ್ಲಿ 26ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 10 centimeter. So length of third side, x is equals to length of third side, that is equals to 10 centimeter, isn't it? So let's take the 13th question now. Find the cost of fencing of square park of side 250 meter at the rate of ₹20 per meter. ಅಂದರೆ ಫೈಂಡ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಕೇಳ್ತಾ ಇದ್ದಾರೆ. ಸ್ಕ್ವೇರ್ ಪಾರ್ಕಿಂದು ಸೈಡ್ ಕೊಟ್ಟಿದ್ದಾರೆ. ಸೈಡು 250 ಮೀಟರ್. 250 ಮೀಟರ್ ಫೆನ್ಸಿಂಗ್ ಅಂದರೆ ಆಲ್ರೆಡಿ ನೋಡಿದ್ದೀವಿ ನಾವು, ಒಂದು ಬೌಂಡರಿ ಹಾಕೋದಕ್ಕೆ ನಾವು ಫೆನ್ಸಿಂಗ್ ಅಂತ ಹೇಳ್ತೇವೆ. ಸೊ ಎಷ್ಟು ಮೀಟರ್ ಆಫ್ ವೈರ್ ಬೇಕು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲನ ಯೂಸ್ ಮಾಡ್ತೀವಿ. ಫೆನ್ಸಿಂಗ್ ಈಸ್ ನಥಿಂಗ್ ಅಂಡ್ ಒಂದು ಬೌಂಡ್ರಿ ಹಾಕಬೇಕು. ಆ ಬೌಂಡ್ರಿ ಹಾಕೋದಕ್ಕೆ ಬರೀ ಸೈಡ್ ಕೊಟ್ಟಿದ್ದಾರೆ, ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತೀವಿ. ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ಮೇಲೆ
20 ರೂಪೀಸ್ಗೆ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಮೀಟರ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಮೌಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಸಾಲ್ವ್ ಸ್ಟೆಪ್ ಬೈ ಸ್ಟೆಪ್. ವಾಟ್ ಈಸ್ ದ ಗಿವನ್ ಡಾಟಾ? ಸೈಡ್ ಆಫ್ ಸ್ಕ್ವೇರ್ ಪಾರ್ಕ್ 250 meter, perimeter of square park 4 into side, so 4 into 250 multiply ಮಾಡಿ 4 zeros are 0, 4 5s are 20, 4 2s are 8, 8 plus 2 10, 1000 meters. So perimeter of square ಎಷ್ಟಾಯಿತು? 1000 meter. ಈ 1000 ಮೀಟರ್ಸಿಗೆ ಎಷ್ಟು ರುಪೀಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅವ್ರು ಏನು ಕೊಟ್ಟಿದ್ದಾರೆ? ಕಾಸ್ಟ್ ಫಾರ್ 1 ಮೀಟರ್, ಕಾಸ್ಟ್ ಆಫ್ ಫೆನ್ಸಿಂಗ್ ಪರ್ ಮೀಟರ್. 1 ಮೀಟರಿಗೆ ಎಷ್ಟು ಕೊಟ್ಟಿದ್ದಾರೆ? ಹೌ ಮಚ್? 20. ನಾವೇನು ಫೈಂಡ್ ಔಟ್ ಮಾಡಬೇಕು? 1000 ಮೀಟರಿಗೆ ಕಾಸ್ಟ್ ಆಫ್ ಫೆನ್ಸಿಂಗ್ ಫಾರ್ 1000 meters. 1000 ಮೀಟರ್ಸಿಗೆ ಏನು ಮಾಡ್ತಾರೆ? 20 into 1000 ಮಲ್ಟಿಪ್ಲೈ ಮಾಡ್ತಾರೆ. ಇಸ್ಂಟ್ ಇಟ್? 20 ಇಂತ 1000ಗೆ ಮಲ್ಟಿಪ್ಲೈ ಮಾಡ್ತಾರೆ. ಎರಡೂ ಥರನೂ ಮಲ್ಟಿಪ್ಲೈ ಮಾಡ್ಬೋದು. 1000 zeros 0, 1000 2s 2000. ಸೊ ಈ ಥರ ಝೀರೋಸ್ ಇದ್ದಾಗ ಈಸಿ ಮೆಥಡ್ ಹೇಳಿದೆ ನಾನು, ಮಲ್ಟಿಪ್ಲಿಕೇಶನ್. ಜಸ್ಟ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 2 1s are 2. ಮಲ್ಟಿಪ್ಲೈ ಮಾಡಿದ್ಮೇಲೆ ಝೀರೋಸ್ ಕೌಂಟ್ ಮಾಡಿಕೊಡ್ರಿ ಎರಡೂ ಕಡೆ. 1 2 3 4, 1 2 3 4. ಸೊ ಹೌ ಮಚ್ ಇಟ್ ವಿಲ್ ಬಿಕಮ್? 20,000. 20,000 is the cost of fencing. Next, 14th one. The cost of fencing for rectangular park of length 175 meter and breadth 125 meter at the rate of rupees 12 per meter. 13th and 14th problem similar. ಇಲ್ಲಿ ಏನು ಮಾಡಿದ್ದೀವಿ? ಸ್ಕ್ವೇರ್ ಪಾರ್ಕಿಗೆ ಯೂಸ್ ಮಾಡಿದ್ದೀವಿ. ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಚೇಂಜ್ ಆಗುತ್ತೆ. ಫಾರ್ಮುಲಾನು ಕೂಡ ಬೇರೆ ಬೇರೆ ಫಾರ್ಮುಲಾಸ್ನೇ ಯೂಸ್ ಮಾಡಬೇಕು. Similar problems, but here you have to use the rectangular formula. Length of rectangular park (175 meter) and breadth of park how much? 125 meter. Perimeter is equals to 2 into length plus breadth. 175 meter plus 125 meter. ಇದೆರಡನ್ನು ಆ್ಯಡ್ ಮಾಡಬೇಕು. 175 and 125 will become 300 meters. So 2 into 300 ಅಂದರೆ it will become 600 meters. So perimeter is equals to 600 meter ಬರುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ಫೆನ್ಸಿಂಗ್ ಫಾರ್ 1 meter. ಕಾಸ್ಟ್ ಆಫ್ ಫೆನ್ಸಿಂಗ್ ಫಾರ್
1 ಮೀಟರ್ 1 ಮೀಟರಿಗೆ ಎಷ್ಟಾಗುತ್ತೆ 12 rupees ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಫೆನ್ಸಿಂಗ್ ಫಾರ್ 600 meters 600 ಮೀಟರ್ಸಿಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ. 12 6 72 ನೋಡ್ಕೊಳ್ರಿ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀನಿ. 12 6 72 2 0 ಇದೆ, ಸೊ 2 0 ಇಟ್ ವಿಲ್ ಬಿಕಮ್ 7200 rupees. ಕಾಸ್ಟ್ ಆಫ್ ಫೆನ್ಸಿಂಗ್ ಎಷ್ಟಾಯಿತು 7200 rupees. So let's take 15th question. Sweetie runs around a square park of side 75 meter. Sweetie ಅನ್ನೋಳು ಸ್ಕ್ವೇರ್ ಪಾರ್ಕಿಂದ ರೌಂಡ್ ಹಾಕ್ತಾಳೆ, ಅದ್ರ ಸೈಡ್ ಎಷ್ಟು ಕೊಟ್ಟಿದ್ದಾರೆ 75 ಮೀಟರ್. ಆ್ಯಂಡ್ ಬುಲ್ಬುಲ್ ರನ್ಸ್ ಅರೌಂಡ್ ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್. ಬುಲ್ಬುಲ್ ಅನ್ನೋಳು ಏನು ಮಾಡ್ತಾಳೆ ರೆಕ್ಟ್ಯಾಂಗ್ಯುಲರ್ ಪಾರ್ಕಲ್ಲಿ ರನ್ ಮಾಡ್ತಾಳೆ. ಅವಳದು ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ ಪಾರ್ಕಿಂದು 60 ಮೀಟರ್ ಆ್ಯಂಡ್ 45 ಮೀಟರ್. ಹೂ ಕವರ್ಸ್ ಲೆಸ್ ಡಿಸ್ಟೆನ್ಸ್, ಯಾರು ಲೆಸ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ ಅಂತ ಕೇಳಿದ. ಲೆಂತ್ ಆ್ಯಂಡ್ ಬ್ರೆಡ್ ತಿಳ್ಕೊಂಡು ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಸ್ಕ್ವೇರ್ ಪಾರ್ಕಿಂದು ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತೀವಿ. ದೆನ್ ವಿ ವಿಲ್ ಟೇಕ್ ರೆಕ್ಟ್ಯಾಂಗ್ಯುಲರ್ ಪಾರ್ಕಿಂದು ಏನು ತಗೊಳ್ತೀವಿ ಪೆರಿಮೀಟರ್ ತಗೊಳ್ತೀವಿ. ಆ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ರನ್ ಮಾಡಿದ್ದಾರೆ ಅಂತ. ಆಗ ನಾವು ಹೇಳ್ಬೋದು ಹೂ ರನ್ಸ್ ಲೆಸ್ ಅಂತ. ಡೈರೆಕ್ಟಾಗಿ ಲೆಂತ್ ಆ್ಯಂಡ್ ಬ್ರೆಡ್ನೇ ಕಂಪೇರ್ ಮಾಡೋಕ್ಕಾಗಲ್ಲ, ಫಸ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂದರೆ ರನ್ ಮಾಡೋದು ಡಿಸ್ಟೆನ್ಸ್ ಕವರ್ ಮಾಡೋದು ಇಟ್ ಈಸ್ ನಥಿಂಗ್ ಬಟ್ ಎ ಪೆರಿಮೀಟರ್. ಎಷ್ಟು ರನ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಸ್ವೀಟಿದು ತಗೊಳ್ಳೋಣ. ಲೆಂತ್ ಆಫ್ park, how much 75 meter. Therefore distance covered is equals to 4 into side. Distance covered 4 into side ಯಾಕೆ ಅಂದರೆ there is a perimeter formula 4 into 75. 4 5s are 22 carry, 4 7s are 28, 28 plus 2 30. So 300 meters. Sweetie cover ಮಾಡಿದ್ದು ಡಿಸ್ಟೆನ್ಸ್ ಎಷ್ಟು 300 meters. ನೆಕ್ಸ್ಟ್ ಬುಲ್ಬುಲಿನ ನೋಡೋಣ. ಅವ್ರದ್ದು ಈ ಲೆಂತ್ ಆಫ್ ಪಾರ್ಕ್ ಎಷ್ಟು ಕೊಟ್ಟಿದ್ದಾರೆ ಲೆಂತ್ ಇಸ್ ಈಕ್ವಲ್ಸ್ ಟು 60 meter, breadth equals to 45 meter. And what you have to find distance covered. ಇಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ ಕೊಡ್ತಿದ್ದಾರೆ, ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಬೇಕು. ಎರಡಕ್ಕೂ ಸೇಮ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ರಾಂಗ್ ಆನ್ಸರ್. ಸೊ ಯು ನೋ ದ ಫಾರ್ಮುಲಾ ರೈಟ್. 2 into ಲೆಂತ್ ಪ್ಲಸ್ ಬ್ರೆಡ್. ರೆಕ್ಟ್ಯಾಂಗಲಿಂದು ಪೆರಿಮೀಟರ್ ಫಾರ್ಮುಲಾ 2 into ಲೆಂತ್ ಪ್ಲಸ್ ಬ್ರೆಡ್. ಸೊ 2 into ಲೆಂತ್ 60 meter, breadth 45 meter. 60 plus 45 ಅಂದರೆ 105. 2 into 105 meters. 2 5s are 10. 2 zeros are 0 plus 1. 1 2 1s are 2. It will become 210 meters. 210 meters 300 meters. Who covers less distance? 210 is a lesser distance, right? So 210 ಯಾರ್ದು ಬುಲ್ಬುಲ್. Therefore ಗೊತ್ತಾಯ್ತಾ, ಇಲ್ಲಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ರೇ ನಮಗೆ ಅರ್ಥ ಆಗೋದು ಯಾರು ಕಡಿಮೆ ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ ಅಂತ. ಇಲ್ಲಿ ಬುಲ್ಬುಲ್ದು ಕಡಿಮೆ ಇದೆ, ಸೊ ಯು ಕ್ಯಾನ್ ಸೇ ಬುಲ್ಬುಲ್ ಕವರ್ಸ್ ಲೆಸ್ ಡಿಸ್ಟೆನ್ಸ್. So this is a complete solution of 15th question. Let's take 16th question. What is the perimeter of each of the following figures? What do you infer from the answer ಅಂತ ಕೇಳ್ತಿದ್ದಾರೆ. ಎಲ್ಲ ಫಿಗರ್ಸ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಆಲ್ರೆಡಿ ನಾವು ಫಸ್ಟ್ ಪ್ರಾಬ್ಲಮಲ್ಲೇ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ
ಒಂದು ಕನ್ಕ್ಲೂಷನ್ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ದ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ 16th ಕ್ವೆಶನ್. ನಾನು ಫಿಗರ್ಸ್ನ ಬರೆಯಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎ ಕ್ವೆಶನಲ್ಲಿ ಎಲ್ಲದು 25 ಸೆಂಟಿಮೀಟರ್ ಇದೆ. ಸೊ ಪೆರಿಮೀಟರ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ಸೈಡ್ಸ್ ಅಂತ ಹೇಳ್ತೀವಲ್ವಾ. 25 ಪ್ಲಸ್ 25 ಪ್ಲಸ್ 25 ಪ್ಲಸ್ 25. ಪ್ರತಿ ಸಲನ ಯೂನಿಟ್ ಬರೆಯೋ 25 ಸೆಂಟಿಮೀಟರ್ 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 ಅಂತ ಬರೆಯೋಬಲ್ಲ ಈ ಥರ ಎಲ್ಲ 25ನು ಒಟ್ಟಿಗೆ ಹಾಕ್ಕೊಂಡು ಬ್ರ್ಯಾಕೆಟಿಂದ ಹೊರಗಡೆನೂ ಬರೀಬೋದು. ಸೊ 25 ಪ್ಲಸ್ 25 50 ಪ್ಲಸ್ 25 75 75 ಪ್ಲಸ್ 25 100. ಸೊ ಇಟ್ ವಿಲ್ ಬಿಕಮ್ 100 ಸೆಂಟಿಮೀಟರ್. ಗೊತ್ತಾಗ್ತಿದ್ರೆ ರೈಟ್ ಸೈಡಿಗೆ ಕಾಲಮ್ ಹಾಕ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ರಿ. ಅದು 100 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಬಿ, ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು opposite sides 40 centimeter plus 10 centimeter plus 40 and plus 10. 40 plus 10 50 plus 50 ಆಗುತ್ತೆ. ಎಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಹಾಗೆ ಇಟ್ ಈಸ್ ಆಲ್ಸೋ 100 ಸೆಂಟಿಮೀಟರ್. ನೆಕ್ಸ್ಟ್ ಸಿ, ಸಿ ಮಾಡಿರಿ. 30 plus 20 plus 30 plus 20 centimeter. ಸೊ ಎಲ್ಲ ಆ್ಯಡ್ ಮಾಡಿದ್ರೆ 30 plus 20 50 plus 30 80 plus 20 100. ಸೊ ಹಿಯರ್ ಆಲ್ಸೋ 100 ಸೆಂಟಿಮೀಟರ್. ನೆಕ್ಸ್ಟ್ ಡಿನಲ್ಲಿ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 30 plus 30 plus 40. It will become 100 centimeter. ಸೊ ಇಲ್ಲೂ ಕೂಡ 100 ಸೆಂಟಿಮೀಟರ್ ಆಯಿತು. ಸೊ ಏನು ಹೇಳ್ತಾರೆ, ವಾಟ್ ಡು ಯು ಇಂಟರ್ಫರ್ ಫ್ರಮ್ ದ ಆನ್ಸರ್? ಇನ್ಫರ್ ಅಂತ ಕೇಳ್ತಾರೆ. ಇನ್ಫರ್ ಅಂದರೆ ಇಲ್ಲಿ ಫಿಗರ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ, ಎಲ್ಲ ಫಿಗರ್ಸು ಡಿಫ್ರೆಂಟ್ ಆಗಿದೆ, ಬಟ್ ಪೆರಿಮೀಟರ್ ಸೇಮ್ ಇದೆ. ಸೊ ಅದನ್ನ ಏನು ಹೇಳ್ಬೋದು, ಪೆರಿಮೀಟರ್ ಆಫ್ ಆಲ್ ಫಿಗರ್ಸ್ ಆರ್ ಈಕ್ವಲ್. ಅದೇ ನಾವು conclude ಮಾಡ್ಬೋದು. ಸೊ ದಟ್ ಈಸ್ ದ ಕನ್ಕ್ಲೂಷನ್ ಫಾರ್ 16th question. Let's take 17th question. Avneet buys 9 square paving slabs, each with a side of half meter. He lays them in the form of square ಅಂತ ಹೇಳ್ತಿದ್ದಾರೆ. What is the perimeter of his arrangement? ಅಂದರೆ ಅವನೀತ್ ಅನ್ನೋನು ಒಂದು 9 ಸ್ಕ್ವೇರ್ ಪೇವಿಂಗ್ ಸ್ಲ್ಯಾಬ್ಸ್ನ ತೊಗೊಂಡಿರ್ತಾನೆ. ಇಟ್ ಈಸ್ ನಥಿಂಗ್ ಬಟ್, ಈಗ ಸ್ಕ್ವೇರ್ ಸ್ಲ್ಯಾಬ್ಸ್ ಇರುತ್ತೆ ನಿಮಗೆ ಗೊತ್ತಿದೆ, ಇಷ್ಟಿಷ್ಟು ಸ್ಕ್ವೇರ್ ಶೇಪಲ್ಲಿ ಇರೋವಂಥ ಸ್ಲ್ಯಾಬ್ಸ್ನ ತಗೊಳ್ತಾನೆ. ಯಾರು? ಅವನೀತ್ ಅನ್ನೋನ ಹತ್ರ ಎಷ್ಟು ಟೋಟಲ್ ಎಷ್ಟು ಪೇವಿಂಗ್ ಸ್ಲ್ಯಾಬ್ಸ್ ಇದೆ? ದಟ್ ಈಸ್ 9 ಪೇವಿಂಗ್ ಸ್ಲ್ಯಾಬ್ಸ್. 9 ಪೇವಿಂಗ್ ಸ್ಲ್ಯಾಬ್ಸ್ನ ಅವ್ನು ಫಸ್ಟ್ ಪ್ರತಿಯೊಂದು ಪೇವಿಂಗ್ ಸ್ಲ್ಯಾಬ್ಸ್ ಸ್ಕ್ವೇರ್ ಶೇಪ್ ಇರುತ್ತೆ ಅಲ್ವಾ, ಆ ಸ್ಕ್ವೇರ್ ಶೇಪಿಂದ, ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ, ಅಂದರೆ ಎಲ್ಲ ಸೈಡ್ಸು ಹಾಫ್ ಮೀಟರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಗೊತ್ತಾಗ್ತಿದೆ ನಾವು, ಹಾಫ್ ಮೀಟರ್. ಈ ಥರ ಸಣ್ಣ ಸಣ್ಣ ಸ್ಕ್ವೇರ್ಸ್ ಇದೆ, ಹಾಫ್ ಮೀಟರ್ ಇದೆ, ಆ ಥರದ್ದು 9 ಸ್ಕ್ವೇರ್ಸ್ ಇದೆ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ಅರೇಂಜ್ಮೆಂಟ್? ಅರೇಂಜ್ಮೆಂಟ್ 10.7 ಫಿಗರಲ್ಲಿ ಇದೆ. ಸೊ 10.7 ಫಸ್ಟ್ ಫಿಗರ್ನ ಅಬ್ಸರ್ವ್ ಮಾಡಿರಿ. ಈ 9 ಸ್ಕ್ವೇರ್ಸ್ನ ಇದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಒಂದು ಸ್ಕ್ವೇರ್, ಸೊ ಇವೆಲ್ಲ ಏನು ಪೇವಿಂಗ್ ಸ್ಲ್ಯಾಬ್ಸ್. ಇದು ಒಂದು ಎಲ್ಲನೂ ಅಕ್ಕಪಕ್ಕ ಜೋಡಿಸಿ ಒಂದು ಸ್ಕ್ವೇರ್ ಸ್ಲ್ಯಾಬ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದ್ರದ್ದು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ಒಂದು ಡಾಟಾ ಏನು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಸೈಡು ಹಾಫ್ ಮೀಟರ್ ಇರುತ್ತೆ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಹಾಫ್, ದಿಸ್ ಇಸ್ ಹಾಫ್, ದಿಸ್ ಈಸ್ ಹಾಫ್, ಹೌದಲ್ವಾ? ಸೊ 1/2 ಒಂದು ಸೈಡ್ ಇಲ್ಲಿ ಏನು ಫಾರ್ಮ್ ಆಗಿದೆ? ಸ್ಕ್ವೇರ್ ಫಾರ್ಮ್ ಆಗಿದೆ. ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಒಂದು ಸೈಡ್ ಒಂದು ಸೈಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಆಲ್ ಸೈಡ್ಸ್ ಗೊತ್ತಾಗುತ್ತೆ ನಮಗೆ. ಸೊ ಸೈಡ್ ಇಸ್ ಈಕ್ವಲ್ಸ್, ಸೈಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಒಂದು ಹಾಫ್ ಮೀಟರ್ ಇದೆ, 1/2 ಪ್ಲಸ್ 1/2 ಪ್ಲಸ್ 1/2.
ಡಿನಾಮಿನೇಟರ್ ಸೇಮ್ ಇದೆ, ಫ್ರ್ಯಾಕ್ಷನ್ ಲೆಸನ್ನಿಗೆ ಹೋಗ್ರಿ. ಡಿನಾಮಿನೇಟರ್ ಸೇಮ್ ಇದ್ರೆ ನಾವು ನ್ಯೂಮರೇಟರ್ಸ್ನ ಆ್ಯಡ್ ಮಾಡ್ಬೋದು. ಸೊ 2 1 plus 2 plus 3, it will become 3/2 meters. So side is equals to 3/2. ಅವರು ಕನ್ಫ್ಯೂಸ್ ಮಾಡ್ಕೊಬೇಡಿ, ಟೋಟಲ್ ಲೆಂತ್ನ ಹಾಫ್ ಮೀಟರ್ಸ್ ಅಂತ ಹೇಳ್ತಾ ಇಲ್ಲ. ಈ ಬಾಕ್ಸಲ್ಲಿ ಒಂದೊಂದು ಚಿಕ್ಕ ಸ್ಕ್ವೇರ್ ಬಾಕ್ಸ್ ಇದೆ ಅಲ್ವಾ ಸ್ಲ್ಯಾಬ್ಸು, ಇದ್ರದ್ದು ಹಾಫ್ ಮೀಟರ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ 3 ಇದೆ, ಸೊ 3 1/2 ಪ್ಲಸ್ 1/2 ಪ್ಲಸ್ 1/2 ಆ್ಯಡ್ ಮಾಡ್ತೀವಿ, ಆಗ ನಮಗೆ ಒಂದು ಸೈಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ, ಇದು ಸ್ಕ್ವೇರ್ ಶೇಪಲ್ಲಿ ಇದೆ. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡೋಣ. ಪೆರಿಮೀಟರ್ ಆಫ್ ಸ್ಕ್ವೇರ್ is equals to 4 into side. So side 4 into side formula ಏನು 3/2. ಸೈಡಿಗೆ 3/2 ಮೀಟರ್ ಇದೆ. ಇದನ್ನ ಸಾಲ್ವ್ ಮಾಡಬೇಕು. 2 1s are 2, 2 2s are 4, 2 1s are 2, 2 2s are 4. ಈಗ ಸಾಲ್ವ್ ಮಾಡಿರಿ. 2 into 3, 2 3s are 6 meters. So perimeter of this figure will become 6 meters, isn't it? ಈ ಫಿಗರ್ದು ಪೆರಿಮೀಟರ್ ಎಷ್ಟಾಯಿತು? 6 meters ಆಯಿತು. So let's take B question. Shari does not like his arrangement. ಶರಿ ಅನ್ನೋನಿಗೆ ಈ ಅರೇಂಜ್ಮೆಂಟ್ ಇಷ್ಟ ಆಗಿಲ್ಲ. ಅವನು ಏನು ಮಾಡ್ತಾನೆ, she gets him to lay them out like a cross. ಇದನ್ನ ಫಸ್ಟ್ ಫಿಗರ್ನ ಯಾವ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ ಮಾಡಿದರು. ನೆಕ್ಸ್ಟ್ ಬಿನ ಕ್ರಾಸ್ ಶೇಪಲ್ಲಿ ಮಾಡಿದ್ದಾರೆ. ಆ ಕ್ರಾಸ್ ಶೇಪಲ್ಲಿ ಇರೋ ಫಿಗರ್ದು ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ ಬಿ ಕ್ವೆಶನ್ ನಾವು. ಸೊ ಎನಲ್ಲಿ ಏನು ಫಾರ್ಮ್ ಆಗಿತ್ತು? ಸ್ಕ್ವೇರ್ ಫಾರ್ಮ್ ಆಗಿತ್ತು. ಬಿನಲ್ಲಿ ಒಂದು ಕ್ರಾಸ್ ಶೇಪ್ ಫಾರ್ಮ್ ಮಾಡಿದರೆ ಆ ಫಿಗರ್ದು ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಕ್ವೇರಿಗೆ ಅಂದರೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು, ಫಾರ್ಮುಲಾ ಯೂಸ್ ಮಾಡಿದ್ವಿ. ಇಲ್ಲಿ ಯಾವುದೇ ರೆಗ್ಯುಲರ್ ಶೇಪ್ ಇಲ್ಲ. ರೆಗ್ಯುಲರ್ ಶೇಪ್ ಇಲ್ಲ ಅಂದರೆ ಏನು ಮಾಡ್ತೀವಿ? ಸಮ್ ಆಫ್ ಆಲ್ ಸೈಡ್ಸ್ ಫಾರ್ಮುಲಾನ ಯೂಸ್ ಮಾಡಿ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಒಂದು ಸ್ಕ್ವೇರ್ ಇದ್ದರೆ ಅದು ಹಾಫ್ ಮೀಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಸೈಡ್ನ ಹಾಫ್ ಮೀಟರ್ ಅಂತ ತೊಗೊಂಡ್ರೆ ಯಾವುದೇದು ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ. ಸೊ 1/2 ಮೀಟರ್ಸ್ನ ನಾವು ಡೆಸಿಮಲ್ಸಲ್ಲಿ 0.5 ಅಂತ ಬರ್ಕೋಬೋದು. ಹೇಗೆ ಅಂದರೆ, ಯು ಆಲ್ರೆಡಿ ಲರ್ನ್ಟ್ ಇನ್ ಫ್ರ್ಯಾಕ್ಷನ್ಸ್ ರೈಟ್. ಇಂಟು 5ಇಂದ ಮಲ್ಟಿಪ್ಲೈ ಮಾಡ್ತೀವಿ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್ಗೆ ಇಂಟು 5ಇಂದ ಮಾಡ್ತೀವಿ. 1 5s 5, 2 5s 10. ಈಗ 5/10 ಆಯಿತು. ಇದನ್ನ ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 0.5. 1/2 ಅಂದರೂ ಒಂದೇ, 0.5 ಅಂದರೂ ಒಂದೇ. ನಾವೆಲ್ಲಿ 1/2ನ ಬರ್ಕೊಳ್ತೀವಿ ಅಲ್ಲಿ 0.5ನ ಬರ್ಕೋಬೋದು. ಸೊ ಎರಡು ಒಂದೇ. 1/2 ಅಂದರು, 0.5 ಅಂದರು. ಇಲ್ಲಿ ನೋಡಿ, ಒಂದು ಸ್ಕ್ವೇರ್ ಶೇಪ್ ಇದೆ ಅಲ್ವಾ, ಒಂದು ಸ್ಕ್ವೇರ್ ಅಂದರೆ ಇಲ್ಲಿ ಹಾಫ್. ಸೊ ಇಲ್ಲಿ 1/2 1/2. ಸೊ 1/2 1/2 ಎರಡೂ ಸೇರಿದ್ರೆ ನಮಗೇನಾಗುತ್ತೆ? ಟೋಟಲ್ ಈ ಸೈಡ್ 1 meters ಆಗುತ್ತೆ. ಐ ಎಕ್ಸ್ಪ್ಲೇನ್. ಸಿ ಇಲ್ಲಿ ಎರಡು ಸ್ಕ್ವೇರ್ ಬಾಕ್ಸ್ ಬರುತ್ತೆ. ಒಂದು 1/2 ಇದೆ, ಇನ್ನೊಂದು 1/2 ಇದೆ. 1/2 ಪ್ಲಸ್ 1/2 ಆ್ಯಡ್ ಮಾಡಿದ್ರೆ 1 meter. ಇಲ್ಲೂ ಅಷ್ಟೇ, ಇಲ್ಲೊಂದು ಸ್ಕ್ವೇರ್ ಕೂರುತ್ತೆ, ಇಲ್ಲೊಂದು ಸ್ಕ್ವೇರ್ ಕೂರುತ್ತೆ. ಸೊ ಇಟ್ ವಿಲ್ ಬಿಕಮ್ 1 meter. ಸಿ 1/2 1/2 ಆ್ಯಡ್ ಮಾಡಿ ನೋಡಿರಿ. 1/2 ಪ್ಲಸ್ 1/2. ಡಿನಾಮಿನೇಟರ್ ಸೇಮ್ ಇದ್ದರೆ ಹಾಗೆ ಇಟ್ಕೊಳ್ತೀವಿ, ನ್ಯೂಮರೇಟರ್ಸ್ನ ಆ್ಯಡ್ ಮಾಡ್ತೀವಿ. 1 + 1 2, 2/2 ಅಂದರೆ 1 ಆಗುತ್ತೆ. ಸೊ ಎಲ್ಲಿ ಎರಡೆರಡು ಸ್ಕ್ವೇರ್ ಇದೆ ಅಲ್ಲೆಲ್ಲ 1 meter ಆಗ್ತಾ ಹೋಗುತ್ತೆ. ದಿಸ್ ಇಸ್ 1/2, ದಿಸ್ ಇಸ್ 1, ದಿಸ್ ಈಸ್ 1. ಇಲ್ಲಿ ಒಂದೇ ಒಂದು ಸ್ಕ್ವೇರ್ ಇದೆ, 1/2. ಇಲ್ಲಿ ಅಗೇನ್ ಇಟ್ ಈಸ್ 1 meter. ಹಿಯರ್ ಆಲ್ಸೋ 1 meter ಆ್ಯಂಡ್ ಹಿಯರ್ 1/2. ಇಲ್ಲೂ 1 meter. This is also 1 meter. This is 1/2. This is 1 meter.
ದಿಸ್ ಇಸ್ ಆಲ್ಸೋ 1 ಮೀಟರ್. ಈಗ ಪೆರಿಮೀಟರ್ ಮಾಡ್ತಾ ಹೋಗ್ತೀವಿ. ಹೆಂಗೆ ಇಲ್ಲಿ 1 ಮೀಟರ್ ಬರುತ್ತೆ ಅಂತ ಗೊತ್ತಿರಬೇಕು. ಎರಡು ಕಡೆ 1/2, ಎರಡು ಸ್ಕ್ವೇರ್ ಇರೋ ಕಡೆಗೆ 1/2 ಪ್ಲಸ್ 1/2 ಆ್ಯಡ್ ಆಗುತ್ತೆ. ಎರಡು ಎಲ್ಲಿರುತ್ತೆ, ಎರಡು ಸ್ಕ್ವೇರ್ಸ್ ಎಲ್ಲಿರುತ್ತೆ ಅಲ್ಲೆಲ್ಲ 1 ಮೀಟರ್ ಅಂತ ತೊಗೊಂಡಿದ್ದೀವಿ. ಸೊ ನಾವು ಯು ಕ್ಯಾನ್ ಆ್ಯಡ್ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. 1/2 ಪ್ಲಸ್ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರೋ ಕರೆಕ್ಟಾಗಿ ನೋಡಿ ಬರ್ಕೊಡ್ರಿ. 1 ಪ್ಲಸ್ 1/2 ಪ್ಲಸ್ 1 ಪ್ಲಸ್ 1 ಪ್ಲಸ್ 1/2 ಪ್ಲಸ್ 1 ಪ್ಲಸ್ 1 ಪ್ಲಸ್ 1/2 and plus 1 plus 1 plus 1/2. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಎಂಡ್ ಮಾಡಿ. ಈಗ ಎಲ್ಲದನ್ನು ಆ್ಯಡ್ ಮಾಡಬೇಕು. 1 ಎಷ್ಟಿದೆ ಕೌಂಟ್ ಮಾಡಿ. 1 2 3 4 5 6 7 8. ಸೊ 1 ಅನ್ನೋವು 8 ಇದು. ಸೊ 1 ಪ್ಲಸ್ 1 ಪ್ಲಸ್ 8 ಟೈಮ್ಸ್ ಆದರೆ ಇಟ್ ವಿಲ್ ಬಿಕಮ್ 8. 1 ಪ್ಲಸ್ 1 2, 2 ಪ್ಲಸ್ 1 3, ಎಡಿಷನ್ ಗೊತ್ತಿದೆಯಲ್ಲ 8 ಇದೆ. ಸೊ 8 ಆಯಿತು. ನೆಕ್ಸ್ಟ್ ಹಾಫ್ 1 2 3 4, 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2. ಡಿನಾಮಿನೇಟರ್ ಸೇಮ್ ಇದ್ದರೆ ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಎಲ್ಲದಕ್ಕೂ 2 ಇದೆ. 2 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಸೊ ನಾವು ಯು ಕ್ಯಾನ್ ಸಾಲ್ವ್ 1 plus 2, 1 2 plus 1 3, 3 plus 1 4. It will become 4/2 meters. So now you can cancel 4/2. 2 1s are 2, 2 2s are 4. ಅರ್ಥ ಆಗ್ತಿದೆ ನಾನು. 2 1s are 2, 2 2s are 4. 8 plus 2 will become 10 meters. ನಿಧಾನಕ್ಕೆ ಸಾಲ್ವ್ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಇಲ್ಲಿ ಫಿಗರ್ನ ಬರ್ಕೊಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಸಾಲ್ವ್ ಮಾಡಬೇಕಾದ್ರೆ ಹಾಫ್ ಇರುತ್ತಲ್ಲ ಕರೆಕ್ಟಾಗಿ ನೋಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ಪೆರಿಮೀಟರ್ ವಿಲ್ ಬಿಕಮ್ 10 ಮೀಟರ್. ನೆಕ್ಸ್ಟ್ ಸಿ ಕ್ವೆಶನ್, ವಿಚ್ ಹ್ಯಾಸ್ ಗ್ರೇಟರ್ ಪೆರಿಮೀಟರ್ ಅಂತ ಕೇಳ್ತಿದ್ದಾರೆ. ಸಿ ಎ ಕ್ವೆಶನಲ್ಲಿ 6 ಮೀಟರ್ ಬಂತು, ಬಿಗೆ 10 ಮೀಟರ್ ಬಂತು. 10 ಮೀಟರೇ ಗ್ರೇಟರ್ ಅಲ್ವಾ, ಏನು ಹೇಳ್ಬೋದು? ಫಾರ್ಮ್ ಆಫ್ ಯಾವುದರಲ್ಲಿ ಪೆರಿಮೀಟರ್ ಜಾಸ್ತಿ ಇದೆ? ಕ್ರಾಸ್ ಫಿಗರ್ ಹ್ಯಾಸ್ ಗ್ರೇಟರ್ ಪೆರಿಮೀಟರ್. ಸಿ ಕ್ವೆಶನ್ ಆನ್ಸರ್ ಕ್ರಾಸ್ ಫಿಗರ್ ಅಂದರೆ ಆರ್ ಫಿಗರ್ 10 ಫಿಗರ್ 2 ಅಂತ ಹೇಳ್ಬೋದು. ಕ್ರಾಸ್ ಫಿಗರ್ 2 ಹ್ಯಾಸ್ ಗ್ರೇಟರ್ ಪೆರಿಮೀಟರ್. ನೆಕ್ಸ್ಟ್ ಡಿ, ಅವನೀತ್ ವಂಡರ್ಸ್ ಇಫ್ ದೇರ್ ಇಸ್ ಅ ವೇ ಆಫ್ ಗೆಟಿಂಗ್ ಈವನ್ ಗ್ರೇಟರ್ ಪೆರಿಮೀಟರ್. ಅಂದರೆ ಅವನೀತಿಗೆ ಅನಿಸುತ್ತೆ ಇನ್ನೂ ಜಾಸ್ತಿ ಪೆರಿಮೀಟರ್ ಬರೋ ಥರ ಯಾವುದಾದ್ರೂ ಅರೇಂಜ್ಮೆಂಟ್ ಮಾಡ್ಬೋದಾ ಅಂತ ಅವನಿಗೆ ಯೋಚನೆ ಬರುತ್ತೆ. ಕ್ಯಾನ್ ಯು ಫೈಂಡ್ ಆಫ್ ಡೂಯಿಂಗ್ ದಿಸ್ ಅಂದರೆ ಇನ್ನೂ ಜಾಸ್ತಿ ಪೆರಿಮೀಟರ್ ಬರೋ ಥರ ಇನ್ನೊಂದೆರಡಷ್ಟು ಅರೇಂಜ್ಮೆಂಟ್ ಮಾಡಿ ನೀವು ಹೋಮ್ ವರ್ಕಿಗೆ ತೊಗೊಂಡು ಟ್ರೈ ಮಾಡಿರಿ. ಸೊ ಯು ಕ್ಯಾನ್ ಟೇಕ್ ಡಿ ಕ್ವೆಶನ್ ಆ್ಯಸ್ ಫಾರ್ ಯುವರ್ ಹೋಮ್ ವರ್ಕ್. ಫಾರ್ ದಿಸ್ 10.1 ಎಕ್ಸಸೈಸ್ ಕಂಪ್ಲೀಟ್ ಆಗುತ್ತೆ. ಸೊ ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿರಬೇಕು, ಹೀಗೆ ಸಾಲ್ವ್ ಮಾಡ್ಬೋದು. ಡಿ ಕ್ವೆಶನಿಗೆ ನೀವೇ ಯಾವುದಾದ್ರೂ ಅರೇಂಜ್ಮೆಂಟ್ ತೊಗೊಂಡು ಇದಕ್ಕಿಂತ ಜಾಸ್ತಿ ಪೆರಿಮೀಟರ್ ಬರುತ್ತಾ ಚೆಕ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.